ಎಲ್ಲರಿಗೂ ನಮಸ್ಕಾರ. ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮುಂದುವರಿಸೋಣ. ಶಾಂತಲೆಯ ಕಳೇಬರವನ್ನು ತಗೊಂಡು ವಿಷ್ಣುವರ್ಧನ ಪ್ರಭುಗಳು ಶಿವಗಂಗೆ ಕಡೆಗೆ ಹೊರಡ್ತಾರೆ. ಅದು ಯಾರಿಗೂ ಹೇಳದೆ ತಾವೇ ರಥವನ್ನು ಓಡಿಸ್ಕೊಂಡು ಹೊರಡ್ತಾರೆ. ಅವ್ರ ಮನಸ್ಸಲ್ಲಿ ಇದ್ದಿದ್ದು ಶಾಂತಲೆಯ ಜೀವ ಅಲ್ಲೆಲ್ಲೋ ಇರುತ್ತೆ, ಆ ಜೀವವನ್ನು ತಂದು ಈ ದೇಹಕ್ಕೆ ತುಂಬಬಹುದು ಅಂತ ಹೇಳಿಬಿಟ್ಟು ಅಲ್ಲಿದ್ದ ಗುಹೆಗಳಲ್ಲಿ, ಗವಿಗಳಲ್ಲಿ, ಗಿಡ ಮರಗಳಲ್ಲಿ ಎಲ್ಲ ಕಡೆಯಲ್ಲೂ ಶಾಂತಲೆ ಶಾಂತಲೆ ಬಾ ಅಂಥೇಳಿ ಕರೀತಾ ಅವಳಿಗೋಸ್ಕರ ಹುಡುಕಾಡ್ತಿರ್ತಾರೆ. ಈ ಕಡೆ ರಾಜಧಾನಿಯಲ್ಲಿ ಕುವರ ವಿಷ್ಣುವಿನ ಕಳೇಬರಕ್ಕೆ ಮಜ್ಜನ ಮಾಡಿಸಿರ್ತಾರೆ. ಅಧಿಕಾರ ಅಂತಸ್ತುಗಳ ಉಡುಗೆ ತೊಡುಗೆಗಳನ್ನು ತೊಡಿಸಿ, ಕಾಲುಗಳಿಗೆ ಗಂಡ ಪೇರಂಡ ಮತ್ತು ಗರುಡನ ತೋಡುಗಳನ್ನು ತೊಡಿಸಿ, ಅವನ ಆಯುಧಗಳ ಜೊತೆಗೆ ಅವನನ್ನು ಶುಭ್ರವಾದ ಒಂದು ಕುಶಾಸನದ ಮೇಲೆ ಮಲಗಿಸ್ತಾರೆ. ಎಲ್ಲರೂ ಕೊನೆ ಸಲ ನೋಡಲಿ ಅಂತ ಹೇಳಿಬಿಟ್ಟು ಮನೆ ಮುಂದ್ಗಡೆ ಇದ್ದ ವಿಸ್ತಾರವಾದ ಬಯಲಿನಲ್ಲಿ ಅವನನ್ನು ಮಲಗಿಸ್ತಾರೆ. ಮಕ್ಕಳಾದಿಯಾಗಿ ಸರ್ವರು ಬರ್ತಾರೆ. ಬಂದು ನೋಡಿ ಆ ಧೀರನಿಗೆ, ವೀರನಿಗೆ, ಅಗಣಿತವಾದ ಗುಣಗಳನ್ನು ಹೊಂದಿದಂತಹವನಿಗೆ ಪುಷ್ಪಗಳನ್ನು, ಅದ್ರ ಜೊತೆಗೆ ತಮ್ಮ ಕಣ್ಣೀರನ್ನು ಅರ್ಪಿಸ್ತಾರೆ. ಜನರೆಲ್ಲರನ್ನು ನಮ್ಮ ತಾಯಿಯಲ್ಲಿ, ನಮ್ಮ ಮಹಾರಾಣಿಯಲ್ಲಿ ಅಂತ ಮೊರೆ ಇಡ್ತಾರೆ. ಆಕೆ ಕಳೇಬರ ವೇಲಾಪುರಿಯಲ್ಲಿ ಇದೆ ಅಂತ ತಿಳಿದಾಗ ದ್ವಾರವತಿನೇ ವೇಲಾಪುರಿಗೆ ದುಃಖ ಯಾತ್ರೆ ಹೊರಡೋದು ಅಂತ ನಿರ್ಧಾರ ಮಾಡಿಕೊಳ್ಳುತ್ತೆ. ಅಷ್ಟೊತ್ತಿಗೆ ಹೊಯ್ಸಳೇಶ್ವರ ದೇವಸ್ಥಾನದ ಪಶ್ಚಿಮ ಭಾಗದ ಒಂದು ಕಡೆ ಒಣಗಿರೋ ಗಂಧದ ಮರಗಳ ತುಂಡುಗಳಿಂದ ಒಂದು ದೊಡ್ಡ ಚಿತೆಯನ್ನು ಏರ್ಪಾಟ್ ಮಾಡಿರ್ತಾರೆ. ಮನೆಯಿಂದ ಕುವರ ವಿಷ್ಣುವಿನ ಕಳೇಬರವನ್ನು ಸಮಸ್ತ ರಾಜ ಮರ್ಯಾದೆಗಳ ಜೊತೆಗೆ ಹೊತ್ಕೊಂಡ್ಬರ್ತಾರೆ. ಆಚಾರ್ಯ ಕುಲ, ಗುರುಕುಲದವರು, ಸಹಪಾಠಿಗಳು ಎಲ್ಲರೂ ಹಿಂದೆ ಹೊರಡ್ತಾರೆ. ಅವ್ರ ಹಿಂದೆ ಹೂವು, ಅರಿಶಿನ, ಕುಂಕುಮ, ಸುಮಂಗಲ ಸೌಭಾಗ್ಯಗಳನ್ನು ಹೊತ್ತ ಸುಮಂಗಲಿಯರು ಹೊರಡ್ತಾರೆ. ಅವರ ಮಧ್ಯೆ ಸೌಮ್ಯ ಮುಖವಾಗಿ ಶಾಂತಚಿತ್ತತೆಯಿಂದ ಅರಿಶಿಣ ಬಣ್ಣದ ಉಡುಗೆಗಳನ್ನು ಧರಿಸಿ, ಹರಿದ್ರ ಕುಂಕುಮ ಪುಷ್ಪಗಳಿಂದ ಅಲಂಕೃತೆಯಾಗಿ ಕೈಯಲ್ಲಿ ಮಂಗಳ ದ್ರವ್ಯಗಳನ್ನು ಇಟ್ಕೊಂಡು ಮಹಾಸತಿ ಸೋವಲೆ ನಡೆದು ಬರ್ತಾಳೆ. ದಾರಿ ಉದ್ದಕ್ಕೂ ಊರಿನ ಹೆಣ್ಣು ಮಕ್ಕಳು ಆ ಸತಿ ಮೇಲೆ ಮಂಗಳ ದ್ರವ್ಯಗಳನ್ನು ಸುರಿಸ್ತಾರೆ, ಹಾದಿಗೆ ಪುಷ್ಪಗಳನ್ನು ಹರಡ್ತಾರೆ. ದಾರಿ ಉದ್ದಕ್ಕೂ ಅಲ್ಲಲ್ಲಿ ಸುಮಂಗಲಿಯರು ಆ ಮಹಾಸತಿಗೆ ಹೂವು, ಗಂಧ, ಅರಿಶಿನ, ಕುಂಕುಮಗಳನ್ನು ಕೊಟ್ಟು ಹೋಗಿ ಬರ್ತೀಯಮ್ಮ ಅಂತ ಹರಸಿ ಬೀಳ್ಕೊಡ್ತಾ ಇರ್ತಾರೆ. ತಾಯಂದಿರು ಚಿಕ್ಕ ಮಕ್ಕಳನ್ನ ತಂದು ಮಹಾಸತಿ ಪಾದಗಳ ಮೇಲೆ ಇಡ್ತಾ ಇರ್ತಾರೆ. ತಾಯಿ ಆಶೀರ್ವದಿಸಮ್ಮ ಅಂತ ಬೇಡ್ತಾ ಇರ್ತಾರೆ. ಈ ಸಂದಣಿಯ ಹಿಂದೆ ಕುವರನ ಜೊತೆ ಹೋಗ್ತೀವಿ ಅಂತ ಕಂಕಣ ತೊಟ್ಟಿದ್ದ 6 ಮಂದಿ ಸೇನಾ ನಾಯಕರು ಕೂಡ ಕೆಂಪು ವಸ್ತ್ರಗಳನ್ನು ಧರಿಸಿ, ಹೊಸದಾಗಿ ಸಾಣೆ ಹಿಡಿದಿದ್ದ ಕತ್ತಿಗಳನ್ನು ಕೈಯಲ್ಲಿ ಹಿಡಿದು ವೀರ ಯೋಧರ ಹಾಡುಗಳನ್ನು ಹೇಳ್ತಾ ಸಂತೋಷ ಚಿತ್ತರಾಗಿ ನಡೀತಾ ಇರ್ತಾರೆ. ಇವರ ಹಿಂದೆ ಕುವರ ವಿಷ್ಣುವಿನ ಸ್ವಂತ ಪಡೆಯ ಜನರು ತಮ್ಮ ಸೇನಾಧಿಪತಿಯ ಅಂತಿಮ ದರ್ಶನಕ್ಕೆ ಅಂತ ನಡ್ಕೊಂಡು ಬರ್ತಾ ಇರ್ತಾರೆ. ಚಿತೆ ಪ್ರದೇಶವನ್ನು ಸೇರಿದ ನಂತರ ಗುರುಕುಲದವರೆಲ್ಲ ಮುಂದೆ ಬರ್ತಾರೆ. ಕುವರನ ರಾಜಭೂಷಣಗಳನ್ನು, ವಸ್ತ್ರಭೂಷಣಗಳನ್ನೆಲ್ಲ ಬಿಚ್ಚುತ್ತಾರೆ. ಕುಲ ಸಂಪ್ರದಾಯವಾದ ಶ್ವೇತಾಂಬರವನ್ನು ಕಳೇಬರಕ್ಕೆ ಹೊದಿಸ್ತಾರೆ. ಅಂದಿನ ಕರ್ಮಾದಿಗಳಿಗೆ ಮೊದಲು ಮಾಡ್ತಾರೆ. ಚಿತಾರೋಹಣ ಮಾಡಿಸಿ ಕಳೇಬರವನ್ನು ಗಂಧದ ಮರದ ತುಂಡುಗಳಿಂದ ಮುಚ್ಚುತ್ತಾರೆ. ಮುಖವನ್ನು ಮಾತ್ರ ಹೊರಗಡೆ ಇಟ್ಟು ಆಚ್ಛಾದಿಸಿದ ಬಿಳಿ ವಸ್ತ್ರವನ್ನು ಕೂಡ ತೆಗೆದು ಹಾಕ್ತಾರೆ. ಎಲ್ಲರೂ ಬರ್ತಾರೆ, ಅಂತ್ಯದರ್ಶನ ಮಾಡ್ತಾರೆ. ಚಿತೆಗೆ ಸೇರ್ಕೊಂಡ ಹಾಗೆ ಒಂದು ಮೊಟಕಾದ ಶಿಲಾಸ್ತಂಭ ಒಂದನ್ನು ಕೂಡ ಅದಕ್ಕೆ ಸೇರಿದಂತೆ ಒಂದು ಮಹಾಸತಿ ಕಲ್ಲನ್ನು ಅಲ್ಲಿ ಇಟ್ಟಿರ್ತಾರೆ. ವಿಧಿಪೂರ್ವಕವಾಗಿ ಸೋವಲೆಯ ತಂದೆ ವೀರದೇವ ಅಮಾತ್ಯರು ಚಿತೆಗೆ ಅಗ್ನಿಸ್ಪರ್ಶ ಮಾಡಿಸ್ತಾರೆ. ಸೋವಲೆ ತಾಯಿ ಮಗಳಿಗೆ ಹೂ ಮುಡಿಸ್ತಾರೆ. ಅರಿಶಿನ ಕುಂಕುಮ, ಕೈಗೆ ವೀಳ್ಯವನ್ನು ಕೊಡ್ತಾರೆ. ನಿನ್ನ ಪತಿ ಜೊತೆ ಶಾಶ್ವತವಾಗಿ ಸೌಧರ್ಮ ಸ್ವರ್ಗಕ್ಕೆ ಹೋಗ್ಬಮ್ಮ ಅಂತ ಹರಿಸ್ತಾರೆ. ಆ ಮಹಾಸತಿ ಆಗ ಅಲ್ಲಿ ಕೊನೆಯ ಬಾರಿಗೆ ಸಭೆಗೆಲ್ಲ ವಂದಿಸ್ತಾಳೆ. ಆಕೆ ಮೇಲೆ ಜನ ಎಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಕೊನೆಯದಾಗಿ ಆಕೆ ತಾಯಿ ತಂದೆಗೂ ವಂದಿಸ್ತಾಳೆ. ಆ ನಂತರ ತಾಯಿ ತಂದೆಯರಿಬ್ಬರು ಪಕ್ಕದಲ್ಲಿದ್ದ ಒಂದು ಕೊಳ ಒಂದರಲ್ಲಿ ಕುತ್ತಿಗೆ ಉದ್ದ ಇದ್ದ ನೀರಲ್ಲಿ ತೀರ್ಥಂಕರರನ್ನ ಧ್ಯಾನ ಮಾಡ್ತಾ ಕೂತ್ ಬಿಡ್ತಾರೆ. ಈ ಕಡೆ ಮಹಾಸತಿ ಸೋವಲೆ ಕೈಗಳನ್ನ ಜೋಡಿಸ್ಕೊಂಡು ಜೋಲಿಸ್ತಾ ಇದ್ದ ಚಿತೆಗೆ 3 ಸಲ ಸುತ್ತು ಬರ್ತಾಳೆ. ಸುಮನದಿಂದ ಪ್ರಫುಲ್ಲ ವದನೆಯಾಗಿ ಸತಿ ಸ್ತಂಭವನ್ನು ಹತ್ತಿ ಮೇಲ್ ನಿಂತ್ಕೊಂತಾಳೆ. ಆಗ ಅಗ್ನಿ ಮತ್ತು ಸ್ವಾಹಾದೇವಿ ಇನ್ನು ತಮ್ಮ ಮಗಳು ಈಕೆ ಅನ್ನೋ ಹಾಗೆ ಈಕೆಯನ್ನ ಆಕೆ ಪತಿ ಹತ್ರಕ್ಕೆ ಕರ್ಕೊಂಡು ಹೋಗೋಕ್ಕೆ ತಮ್ಮ ಜ್ವಾಲಾಭುಜಗಳನ್ನು ಚಾಚಿ ಮುಂದೆ ಬಂದ ಹಾಗೆ ಜನಕ್ಕೆ ಅನ್ಸುತ್ತೆ. ಜನರೆಲ್ಲರೂ ಮಹಾಸತಿ ಸೋವಲೆ, ಮಹಾಸತಿ ಸೋವಲೆ ಅಂತ ಮುಕ್ತ ಕಂಠದಿಂದ ಕೂಗ್ತಾರೆ. ಆಗ ಸೋವಲೆಗೂ ಕೂಡ ಅಗ್ನಿಯ ಸ್ಪರ್ಶ ಆಗ್ತಾ ಹೋಗುತ್ತೆ.
ನಾನಾ ತೆರನಾದ ಪ್ರಚಂಡ ನಾದವಾದ್ಯಗಳು ಭೋರ್ಗರೆಯುತ್ತವೆ. ಮಹಾಸತಿ 2 ಕೈಗಳನ್ನು ಮೇಲಕ್ಕೆತ್ತಿ ನಿಂತಿರ್ತಾಳೆ. ತಾನು ನಂಬಿದ್ದ ದೈವಕ್ಕೆ ಅಂತಿಮ ಪ್ರಾರ್ಥನೆಯನ್ನು ಸಲ್ಲಿಸಿರ್ತಾಳೆ. ಅದ್ಭುತಾಕಾರವಾಗಿ ಜ್ವಲಿಸ್ತಿದ್ದ ಆ ಚಿತಾಗ್ನಿಗೆ ಸುವರ್ಣಲತೆಯಾಗಿ ಕಾಣ್ತಾ ಇದ್ದ ಅವಳ ಶರೀರವನ್ನು ಅರ್ಪಿಸ್ಕೊಂಡು ಬಿಡ್ತಾಳೆ. ಅಲ್ಲಿಗೆ ಆಕೆಯ ಸತಿ ಸಹಗಮನ ಮುಗಿಯುತ್ತೆ. ಈ ಚಿತಾಗ್ನಿಗೆ ಸ್ವಲ್ಪ ದೂರದಲ್ಲಿ ನೆಲದಲ್ಲಿ ಒಂದು ದೊಡ್ಡ ಹೊಂಡವನ್ನು ಮಾಡಿ ಅದರ ತುಂಬ ಒಣಗಿದ ಕಾಷ್ಟಗಳನ್ನು ಸೇರಿಸಿ ಬೆಂಕಿ ಮಾಡ್ತಾ ಇರ್ತಾರೆ. ಅದು ಕೂಡ ಈಗ ಚೆನ್ನಾಗಿ ಹೊತ್ಕೊಂಡು ಉರಿತಾ ಇರುತ್ತೆ. ಹೊಂಡಕ್ಕೆ ಎದುರಾಗಿ ಒಂದು ವೀರಗಲ್ಲಿನ ಸ್ತಂಭ ಇರುತ್ತೆ. ಅದರ ಶಿಖರಕ್ಕೆ ಹೊಯ್ಸಳರ ಪತಾಕೆ ಇರುತ್ತೆ. ಈ ವೀರಗಲ್ಲನ್ನು ಅಗ್ನಿಕುಂಡವನ್ನು ಸುತ್ತಿ ಸುಮಾರು 60-70 ಅಡಿ ವೃತ್ತದಲ್ಲಿ ಬಿಚ್ಚುಗತ್ತಿ ಹಿಡಿದಿದ್ದ ಹೊಯ್ಸಳ ಸೇನೆ ನಿಂತಿರುತ್ತೆ. ಕಿವಿ ಚಿಟ್ಟಾಗುವಂತೆ ಚರ್ಮವಾದ್ಯಗಳ ಕೊಂಬುಕಹಗಳ ನಾದ ಕೇಳಿ ಬರ್ತಾ ಇರುತ್ತೆ. ಇವುಗಳ ಮಧ್ಯೆ 6 ಮಂದಿ ಕಂಕಣಧಾರಿಗಳು ವೀರ ನೃತ್ಯಕ್ಕೆ ಮೊದಲಿಡ್ತಾರೆ. ವಾದ್ಯಗಳ ರಭಸ ಹೆಚ್ಚಿದ ಹಾಗೆ ಅವರ ನೃತ್ಯನೂ ಭಯಂಕರ ಆಗ್ತಾ ಬರುತ್ತೆ. ಕುಣಿದು ಕುಣಿದು ಅವ್ರಿಗೂ ವೀರಾವೇಶ ಬರುತ್ತೆ. ಅವರು ಸಿದ್ಧತಲೆಯನ್ನು ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ. ಸಿದ್ಧತಲೆ ಅಂತ ಅಂದರೆ ತಮ್ಮ ಯಜಮಾನ ತೀರ್ಕೊಂಡಾಗ ತಾವು ಇರೋದಿಲ್ಲ ಅಂತ ತೀರ್ಮಾನ ಮಾಡಿಕೊಂಡವರು ತಮ್ಮ ತಲೆಗಳನ್ನು ಆ ಅಗ್ನಿಗೆ ಹಾಕೋಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ. ಚೆನ್ನಾಗಿ ಹರಿತು ಮಾಡಿದ್ದಂತಹ ಚಂದ್ರಾಯುಧವನ್ನು ಬಲವಾದ ಒಂದು ಬಿಲ್ಲಿನ ಹೆದೆಗೆ ಬಾಗಿಸಿ ಕಟ್ಟಿರ್ತಾರೆ. ಅದರ ಮುಂದೆ 6 ಜನ ಇರ್ತಾರಲ್ಲ, ಅವರಲ್ಲಿ ಒಬ್ಬ ಬರ್ತಾನೆ. ಕೈ ಜೋಡಿಸ್ಕೊಂಡು ಕಣ್ಣು ಮುಚ್ಚಿ ಉಚ್ಛ್ವಾಸ ನಿಶ್ವಾಸಗಳನ್ನು ನಿಲ್ಲಿಸಿ ಕೂತ್ಕೊತಾನೆ. ಇನ್ನೊಬ್ಬ ಕುಣಿತ ಬರ್ತಾನೆ. ಬಿಗಿದು ಕಟ್ಟಿದ್ದ ಹಗ್ಗವನ್ನು ಆಯ ನೋಡಿ ತನ್ನ ಕತ್ತಿಯಿಂದ ತುಂಡರಿಸ್ತಾನೆ. ಬಗ್ಗಿಸಿ ಕಟ್ಟಿದ್ದ ಚಂದ್ರಾಯುಧದ ಅಲಗು ಬಲವಾಗಿ ಬೀಸಿ ಕೂತಿದ್ದ ಆ ಸಿದ್ಧನ ಕತ್ತನ್ನು ಸವರ್ಕೊಂಡು ಹೊರಟೋಗುತ್ತೆ. ತಲೆ ಕೆಳಗಡೆಗೆ ಉರುಳುತ್ತೆ. ಹೀಗೆ ಒಬ್ಬರಾದ್ಮೇಲೆ ಒಬ್ಬರು 5 ಜನವು ಕೂಡ ತಮ್ಮ ತಲೆಗಳನ್ನು ಕೊಡ್ತಾರೆ. ಇನ್ನು ಕೊನೆಯವನು ಉಳ್ಕೊಂಡಿರ್ತಾನೆ. ಅವನು ತನ್ನ ಶಿಖೆಯನ್ನು ಎಡಗೈಯಿಂದ ಹಿಡ್ಕೊಂಡು ಬಲಗೈ ಕತ್ತಿಯ ಒಂದೇ ಏಟಿನಿಂದ ತಲೆಯನ್ನು ಕತ್ತರಿಸ್ಕೊಂಡು ಬಿಡ್ತಾನೆ. ಅನಂತರ ಅವರೆಲ್ಲರ ರುಂಡಮುಂಡಗಳನ್ನು ಸೈನಿಕರು ಅಗ್ನಿಗೆ ಎಳೆದು ಹಾಕ್ತಾರೆ. ಆ 6 ವೀರರಿಗೂ ವೀರ ಸ್ವರ್ಗದ ಸದ್ಗತಿ ಸಿಕ್ತು ಅಂತ ಹೇಳಿಬಿಟ್ಟು ಜನ ಎಲ್ಲ ಮತ್ತು ಸೈನಿಕರು ಕೂಡ ಸಂತೋಷದಿಂದ ಕುಣಿದಾಡ್ತಾರೆ. ಅಗ್ನಿಕುಂಡದಲ್ಲಿ ಬೇಯ್ತಾ ಇದ್ದ ಆ ಮಾಂಸದ ವಾಸನೆ ಎಲ್ಲೆಲ್ಲೂ ಹರಡಿ ರಾಜಧಾನಿಯೆಲ್ಲ ಸ್ಮಶಾನ ಧೂಮಮಯವಾಗಿ ಅನಿಸುತ್ತೆ. ಅಂದರೆ ಇಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ಪ್ರಾಣಕ್ಕಿಂತ ಅಮೂಲ್ಯವಾದದ್ದು ಪವಿತ್ರವಾದದ್ದು ಮತ್ತೊಂದಿಲ್ಲ ಅನ್ನೋದು ಸಾಮಾನ್ಯ ತಿಳುವಳಿಕೆ. ಅಥವಾ ಆ ತಿಳುವಳಿಕೆ ಇದ್ದದ್ರಿಂದಲೋ ಏನೋ ತಾವು ಪರಮಶ್ರೇಷ್ಠರು ಅಂತ ನಂಬಿದ್ದ ಕೆಲವು ಭಾವನೆಗಳಿಗೋಸ್ಕರ ತಮ್ಮ ಪ್ರಾಣವನ್ನು ನಿಶ್ಚಿಂತೆಯಿಂದ ಸ್ವರುಚಿಯಿಂದ ತಮ್ಮ ಕೈಯಾರೆ ತಾವೇ ಅರ್ಪಿಸಿಕೊಂಡು ಇಹಲೋಕವನ್ನು ಪಡೆದಂತಹ ವೀರರ ಕತೆ ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲಗಳಲ್ಲೂ ಕೂಡ ಇರುತ್ತೆ. ಕಳೆದ ಯುದ್ಧದಲ್ಲಿ ತಮ್ಮ ದೇಶ ಹಿತಕ್ಕೋಸ್ಕರ ಪ್ರಾಣವನ್ನು ತೃಣೀಕರಿಸಿ ಮುಂದೆ ಬಂದವರಿಗೆ ಸೂಯಿಸೈಡ್ ಸ್ಕ್ವಾಡ್ಸ್ ಅಂತ ಕೂಡ ಕರೀತಾರೆ. ಅದು ಈಗಲೂ ಕೂಡ ನಡೀತಾನೇ ಇದೆ. ಸಮುದ್ರ ಲಂಕೆಗೆ ದಾರಿ ಕೊಡದೇ ಇದ್ದಾಗ ರಾಮ ಪ್ರಾಯೋಪವೇಶಕ್ಕೆ ಅಂತ ಸಿದ್ಧ ಆಗ್ತಾನೆ. ಅದು ಕೂಡ ಒಂದು ರೀತಿಯ ಇದೇ ಥರದ್ದೇನೆ. ಅದೂ 14 ವರ್ಷದ ನಂತರ ರಾಮ ವನವಾಸ ಮಾಡಿ ಹಿಂದಿರುಗದಿದ್ರೆ ತಾನು ಅಗ್ನಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡ್ತೀನಿ ಅಂತ ಭರತ ನಿಶ್ಚಯ ಮಾಡಿರ್ತಾನೆ. ತನ್ನ ತಮ್ಮಂದ್ರಲ್ಲಿ ಯಾರು ಮೃತನಾದರೂ ಕೂಡ ಅವನ ಜೊತೆ ಅಗ್ನಿಲಿ ಸಹಗಮಿಸ್ತೀನಿ ಅಂತ ಧರ್ಮರಾಜ ಕೂಡ ಪ್ರತಿಜ್ಞೆ ಮಾಡಿರ್ತಾನೆ. ಇವೆಲ್ಲವೂ ಕೂಡ ವೀರರ ಆತ್ಮಾರ್ಪಣೆಯ ಉದಾಹರಣೆಗಳು. ಇನ್ನು ಚರಿತ್ರೆ ಕಾಲಕ್ಕೆ ಬಂದರೆ ರಾಜಪುತ್ರರ ಜೋಹರ್ ಪದ್ಧತಿ ಎಲ್ಲರಿಗೂ ಗೊತ್ತಿರೋದು. ಹಾಗೆಯೇ ನಮ್ಮ ಕರ್ನಾಟಕದಲ್ಲಿ ವೀರಗಲ್ಲು ಮಾಸ್ತಿಕಲ್ಲು ಅನ್ನೋದು ಕೂಡ ಇದ್ದೇ ಇರುತ್ತೆ. ಪತ್ನಿ ತನ್ನ ಪತಿಯನ್ನು ಕಳ್ಕೊಂಡು ಹಿಂದೆ ಇರಲಾರ್ದೆ ಆತನ ಕಳೆ ಬರದ ಜೊತೆಗೆ ಅಗ್ನಿಯಲ್ಲಿ ತಾನೂ ಬೆಂದು ಬೂದಿಯಾದ ಕುಲವಧುಗಳ ಕತೆ ಎಲ್ಲರಿಗೂ ತಿಳಿದೇ ಇದೆ. ಅದೇ ಥರ ಮಹಾಸತಿಯರ ಹಾಗೆ ಅನೇಕ ವೀರಪುರುಷರು ಕೂಡ ಅತ್ಯಂತ ಸ್ವಾಮಿ ಭಕ್ತಿಯಿಂದ ಅತ್ಯಂತವಾದ ದೇಶ ಪ್ರೇಮದಿಂದ ಅನ್ಯಾಯಗಳನ್ನು ಕ್ರೌರ್ಯಗಳನ್ನು ಜೀವಹಿಂಸೆಗಳನ್ನು ಎದುರಿಸಿ ನ್ಯಾಯ ಕರುಣೆ ಜೀವದಯೆಗಳನ್ನು ಎತ್ತಿ ಹಿಡಿಯೋಕ್ಕೋಸ್ಕರ ತಮ್ಮ ಪ್ರಾಣಗಳನ್ನು ಅರ್ಪಿಸಿರ್ತಕ್ಕಂತಹ ಅನೇಕ ಉದಾಹರಣೆಗಳು ಕೂಡ ಇವೆ. ಕಳ್ಳರು ಗೋವುಗಳನ್ನು ಅಪಹರಿಸಕ್ಕೆ ಬಂದಾಗ, ಅಥವಾ ಆನೆ ಅಥವಾ ಹುಲಿ ಜನಕ್ಕೆ ತೊಂದರೆ ಕೊಡಕ್ಕೆ ಬಂದಾಗ, ಮಹಿಳೆಯರ ಮಾನಾಪಹಾರಕ್ಕೆ ಪ್ರಯತ್ನ ನಡೆದಾಗ, ಅಥವಾ ತಮ್ಮ ಸ್ವಾಮಿಯಾದವನಿಗೆ ಹಾನಿ ಸಂಭವಿಸಿದಾಗ, ಇಂತಹ ಸಮಯಗಳಲ್ಲಿ ಧರ್ಮ ಪ್ರತಿಷ್ಠಾಪನೆಗೋಸ್ಕರ ಎದ್ದು
ಹೋರಾಡಿ ಮರಳಿದವರು ಎಷ್ಟೋ ಮಂದಿ ಇರ್ತಾರೆ. ಅವರ ಸ್ಮಾರಕಕ್ಕೋಸ್ಕರ ನಾಡು ನಿಲ್ಲಿಸಿದ ಕಲ್ಲುಗಳಿಗೆ ವೀರಗಲ್ಲುಗಳು ಅಂತ ಕೂಡ ಕರೀತಾರೆ. ಹಾಗೆ ಮಹಾಸತಿಯರ ನೆನಪಲ್ಲಿ ಉಳಿಯುವವು ಕೂಡ ಮಾಸ್ತಿ ಕಲ್ಲುಗಳು. ಈಗ ಈ ಶಾಂತಲಾ ಕಾದಂಬರಿಯಲ್ಲಿ ಚಿತ್ರಿಸಿರುವ ಇಂತಹ ಆತ್ಮಾರ್ಪಣೆಗಳು ಆಗಿನ ಸಮಾಜದಲ್ಲಿ ಸಾಮಾನ್ಯವಾದಂತಹ ಆಚಾರ ವಿಚಾರಗಳಾಗಿದ್ವು. ಹೀಗೆ ಪ್ರಾಣಾರ್ಪಣೆ ಮಾಡಿಕೊಂಡ ವೀರರನ್ನ ಮತ್ತು ವೀರಿಯರನ್ನ ಸುಮ್ಮನೆ ಸತ್ರು ಅಂತ ಯಾರೂ ಅಂತಿರಲಿಲ್ಲ. ಸತ್ತು ಸುರಲೋಕಕ್ಕೆ ಸಾರಿದಂ ಸುರಲೋಕ ಪ್ರಾಪ್ತನಾದನ್, ಸತಿ ಸಹಾನುಭೂತಿಯಂ ಪೊಂದೆ ಸುರಲೋಕಕ್ಕೆ ಸಂದಳ್ ಅಂದ್ಬಿಟ್ಟು ಅವ್ರಿಗೆ ಸದ್ಗತಿಯನ್ನ ಹೇಳ್ತಾ ಇರ್ತಾರೆ. ಈ ರೀತಿ ಪ್ರಾಣಾರ್ಪಣೆ ಮಾಡೋದು ಕೂಡ ಒಂದು ಯೋಗ ಅಂತ ಆಗ ತಿಳ್ಕೊಂಡಿರ್ತಾರೆ. ಹಾಗಾಗೇನೆ ವಿಷ್ಣುವರ್ಧನ ಅಥವಾ ಶಾಂತಲಿಗೆ ಏನೋ ಆದರೆ ಅಂದರೆ ಅವ್ರ ಜೀವಕ್ಕೆ ಅಪಾಯ ಬಂದರೆ ತಾನು ಆತ್ಮಾರ್ಪಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಗರುಡನಾಗಿರ್ತಾನೆ ಕುವರ ವಿಷ್ಣು. ಅವನಿಗೇನಾದರೂ ಆದರೂ ಕೂಡ ತಾವು ಕೂಡ ಉಳಿಯೋದಿಲ್ಲ ಅಂತ ಉಳಿದ 6 ಜನ ಸೇನಾ ನಾಯಕರು ಕೂಡ ಪ್ರತಿಜ್ಞೆ ಮಾಡ್ಕೊಂಡಿರ್ತಾರೆ. ಇನ್ನು ಕುವರನ ಪತ್ನಿಯಾದ ಸೋಬಲೆ ಕೂಡ ತಾನು ತನ್ನ ಪತಿ ಸತ್ತರೆ ತಾನು ಸತಿ ಹೋಗ್ತೀನಿ ಅಂತ ಕೂಡ ತೀರ್ಮಾನ ಮಾಡಿಕೊಂಡಿರ್ತಾಳೆ. ಹಾಗಾಗಿ ಇವರೆಲ್ಲರೂ ಸಾಮೂಹಿಕವಾಗಿ ಸಾಯ್ತಾರೆ. ಇನ್ನು ಆ ಕಡೆ ವೇಲಾಪುರಿನಲ್ಲಿ ಸೂರ್ಯೋದಯ ಆಗಕ್ಕೆ ಮೊದಲನೇ ಊರಿನವರೆಲ್ಲ ಅರಮನೆ ಮುಂದೆ ಸೇರ್ಕೊತಾರೆ. ಸಾವಿನ ಸುದ್ದಿಯನ್ನು ಎಷ್ಟು ಹೊತ್ತು ಮುಚ್ಚಿಡಕ್ಕೆ ಸಾಧ್ಯ? ಚೆಲುವ ಕೇಶವನನ್ನು ನಮಗೆ ಕೊಟ್ಟ ಚೆಲುವಾಂಬೆ ಮಹಾರಾಣಿ ಶಾಂತಲಾದೇವಿಯವರು ಎಲ್ಲಿದ್ದಾರೆ? ಮಕ್ಕಳ ಹಾಗೆ ನಮ್ಮನ್ನು ಸಲಹುತ್ತಿದ್ದಂತಹ ಆ ಹೊಯ್ಸಳ ದೇವಿಯವರು ಎಲ್ಲಿ? ನಮ್ಮ ಅವ್ವೆಯವರೆಲ್ಲಿ? ಆಕೆಗೆ ಮಗುವಾಗಿದ್ದ ತಮ್ಮನಾಗಿದ್ದ ಈ ರಾಜ್ಯವನ್ನು ಮಹಾ ಆಪತ್ತಿನಿಂದ ಕಾಪಾಡಿದ ಲೋಕೈಕ ವೀರ ಕುವರ ಅವರು ಎಲ್ಲಿ? ಕುದುರೆಗಳ ಗುಂಪನ್ನ ಆನೆಗಳ ಹಿಂಡನ್ನ ತಂದು ತನ್ನ ಅಪ್ಪಾಜಿಯವರಿಗೆ ಒಪ್ಪಿಸಿದ ವೀರ ಎಲ್ಲಿ ಹೋದ? ನಮ್ಮ ಪ್ರಭುಗಳ ಕುವರ ಎಲ್ಲಿ? ಅಯ್ಯೋ ಅಂತ ಜನ ಎಲ್ಲ ಮನಸ್ಸಿನಿಂದಲೇ ದುಃಖ ಪಡ್ತಾ ಗೋಳಾಡ್ತಾ ಇರ್ತಾರೆ. ಕುವರನ ಕಳೇಬರವನ್ನ ಸತಿ ಸೋವಲೆ ಮಧ್ಯರಾತ್ರಿಯಲ್ಲೇ ರಥದಲ್ಲಿ ದ್ವಾರವತಿಗೆ ತಗೊಂಡು ಹೋದ್ಲು ಅಂತ ಆನಂತರ ಜನರಿಗೆ ತಿಳಿಯುತ್ತೆ. ಜೊತೆಗೇನೆ ಪ್ರಭುಗಳಾಗಲಿ ಶಾಂತಲಾದೇವಿಯ ಕಳೇಬರ ಆಗಲಿ ಅಲ್ಲಿ ಇಲ್ಲ ಅನ್ನೋದು ಜನರಿಗೆಲ್ಲ ಗೊತ್ತಾಗುತ್ತೆ. ಅವರಿಗೆಲ್ಲ ದುಃಖ, ಭಯ, ಆಶ್ಚರ್ಯಗಳು ಏಕಕಾಲದಲ್ಲೇ ಉಂಟಾಗತ್ವೆ. ಅರಮನೆ ಅಧಿಕಾರಿಗಳಿಗೂ ಕೂಡ ಭಯ ಆಗತ್ತೆ. ಅವರು ಮಾರಸಿಂಗಮಯ್ಯ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಮಾರಸಿಂಗಮಯ್ಯ ಅವರು ಅವಾಕಾಗ್ತಾರೆ. ಹೇಮಾದ್ರಿಗಳಿಗೆ ಅಚ್ಯುತ, ಗೋವಿಂದ, ಅಮಾತ್ಯರು ಎಲ್ಲರಿಗೂ ದಿಕ್ಕು ತೋರ್ದಂಗೆ ಆಗುತ್ತೆ. ಏಕೆಂದರೆ ಯಾರೊಬ್ಬರಿಗೂ ಗೊತ್ತಾಗದೇ ಇರೋ ಹಾಗೆ ವಿಷ್ಣುವರ್ಧನ ಪ್ರಭುಗಳು ಶಾಂತಲಿಯ ಕಳೇಬರವನ್ನು ಹೊತ್ಕೊಂಡು ಹೊರಟೋಗಿರ್ತಾರೆ. ಅವರು ಎಲ್ಲಿ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ, ಯಾರಿದ್ದಾರೆ ಅವ್ರ ಜೊತೆ, ಯಾವುದೊಂದು ವಿಷಯವೂ ಅರಮನೆಯವರಿಗಾಗಲಿ ಅಥವಾ ಕಾವಲುಗಾರರಿಗಾಗಲಿ ಬೇರೆ ಅಮಾತ್ಯರುಗಳಿಗಾಗಲಿ ಯಾರಿಗೂ ಗೊತ್ತಿರೋದಿಲ್ಲ. ಅರಮನೆಯನ್ನ, ಊರನ್ನ, ದೇವಾಲಯವನ್ನ ಎಲ್ಲ ಕಡೆ ಶೋಧನೆ ಮಾಡ್ತಾರೆ. ಪ್ರಭುಗಳು ಇರೋದಿಲ್ಲ, ಶಾಂತಲೆಯ ಕಳೇಬರನು ಇರೋದಿಲ್ಲ. ಇದೇನು ಆಶ್ಚರ್ಯ, ಇದೇನು ವಿಪತ್ತು ಬಂತು ಅಂತ ಎಲ್ಲರೂ ಧೃತಿ ಕೆಡ್ತಾರೆ. ಮಾರಸಿಂಗಮಯ್ಯ ಅವರು ಕೂಡ ಈ ಸಂಗತಿಯನ್ನು ತಮ್ಮ ಪತ್ನಿಗೆ ಹೇಳೋದೇ ಬೇಡವೇ, ಹೇಳದೇ ಇದ್ದರೆ ಹೇಗೆ, ಈಗೇನು ಮಾಡೋದು ಅನ್ನೋ ಒಂದು ತೊಡಕಲ್ಲಿ ಸಿಕ್ಕಿ ಬೀಳ್ತಾರೆ. ಆಗ ಹೇಮಾದ್ರಿಗಳಿಗೆ ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹಿಂದಿನ ದಿವಸ ರಾತ್ರಿ ಅರಮನೆಯ ಎಲ್ಲ ದಾಸದಾಸಿಯರು, ಅಧಿಕಾರ ವರ್ಗದವರು ನಿಮ್ಮ ಸ್ಥಾನಗಳಿಗೆ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಪ್ರಭುಗಳು ಅಪ್ಪಣೆ ಮಾಡಿರ್ತಾರೆ. ಜೊತೆಗೆ ಶಿವಗಂಗೆಯಿಂದ ಬಂದ ರಥ ಅಲ್ಲೇ ಇರಲಿ, ಕುದುರೆಗಳಿಗೆ ಮೇವು ನೀರುಗಳನ್ನು ಬಿಚ್ಚಬೇಡಿ ಅಂತ ಕೂಡ ಪ್ರಭುಗಳು ಆಜ್ಞಾಪಿಸಿರ್ತಾರೆ. ಅದರ ಸೂಕ್ಷ್ಮ ಈಗ ಹೇಮಾದ್ರಿಗಳಿಗೆ ಅರ್ಥ ಆಗುತ್ತೆ. ಅವ್ರ ಜೊತೆಗೆ ಅಚ್ಯುತ ಗೋವಿಂದರಿಗೂ ಕೂಡ ನಿಧಾನವಾಗಿ ಏನಾಗಿರಬಹುದು ಅಂತ ಒಂದು ಚಿತ್ರಣ ಬರುತ್ತೆ. ಮಾರಸಿಂಗಮಯ್ಯ ಅವ್ರಿಗೂ ಅರ್ಥ ಆಗುತ್ತೆ. ಬಹುಶಃ ಪ್ರಭುಗಳು ಶಾಂತಲಿಯ ಕಳೇಬರವನ್ನು ರಥದಲ್ಲಿಟ್ಕೊಂಡು ಶಿವಗಂಗೆಗೆ ಹೋಗಿರಬಹುದಾ, ಅಥವಾ ರಾಜಧಾನಿಗೆ ಏನಾದರೂ ಹೋದ್ರಾ, ಅವರೇ ರಥವನ್ನು ನಡೆಸ್ಕೊಂಡು ಹೋಗಿದ್ದಾರಾ? ಆದರೆ ಈ ಗೋಪ್ಯ ಯಾಕೆ ಮಾಡಿದ್ದಾರೆ? ಇಲ್ಲ, ರಾಜಧಾನಿಗೆ ಹೋಗಿಲ್ಲ, ಇನ್ನೆಲ್ಲಿಗೆ ಹೋಗಿರಬಹುದು? ಎಲ್ಲರಿಗೂ ಯೋಚನೆ ಪ್ರಾರಂಭ ಆಗತ್ತೆ. ಕೊನೆಗೆಲ್ಲರೂ ಒಂದು ನಿರ್ಧಾರಕ್ಕೆ ಬರ್ತಾರೆ. ಪ್ರಭುಗಳೇನೆ ರಥವನ್ನು ನಡೆಸ್ಕೊಂಡು ಹೋಗಿದ್ದಾರೆ. ರಥಕ್ಕೆ ರಾತ್ರಿ ವೇಳೆ 2 ಕಡೆ ಕಟ್ಟಿ ಹಚ್ಚುವ ಪಂಜುಗಳನ್ನು ತಗೊಂಡು ಹೋಗಿದ್ದಾರೆ. ದೂರದ ಪ್ರಯಾಣಕ್ಕೆ ಅಂತ ಎಣ್ಣೆಯಲ್ಲಿ ನೆನೆಸಿಟ್ಟಿದ್ದ ಪಂಜಿನ ಬತ್ತಿಗಳನ್ನು ಕೂಡ ತಗೊಂಡು ಹೋಗಿದ್ದಾರೆ. ಹಾಗಾದರೆ ಇನ್ನೆಲ್ಲಿ ಹೋಗಿರಬಹುದು? ಬಹುಶಃ ಶಿವಗಂಗೆಗೆ ಹೋಗಿರಬೇಕು. ಶಿವಗಂಗೆಯ ಮಾರ್ಗ ಮತ್ತು ವೇಲಾಪುರಿಯ ರಾಜಮಾರ್ಗ ಕಾವಲೊಡೆದು ಬೇರೆ ಆಗೋ ಕಡೆ ಇರ್ತಕ್ಕಂತಹ ರಾತ್ರಿಯ ಕಾವಲುಗಾರರನ್ನು ಕರೆಸ್ತಾರೆ, ಕೇಳುತ್ತಾರೆ. ಅವರು
ಹೇಳ್ತಾರೆ. ಮಧ್ಯರಾತ್ರಿ ಸಮಯದಲ್ಲಿ ಒಂದು ರಾಜರಥ ವೇಗವಾಗಿ ಶಿವಗಂಗೆಗೆ ಅಭಿಮುಖವಾಗಿ ಹೋಯಿತು. ಕುದುರೆಗಳ ಅಲಂಕಾರದಿಂದ ಮತ್ತು ರಥಕ್ಕೆ ಕಟ್ಟಿದ ಗಂಟೆಗಳಿಂದ, ರಥದ ಶಿಖರದಲ್ಲಿದ್ದ ಧ್ವಜದಿಂದ ಅದು ರಾಜರಥ ಅಂತ ತಿಳಿದು ನಾವದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಆಗ ಹೇಮಾದ್ರಿಗಳಿಗೆ ಸ್ಪಷ್ಟ ಚಿತ್ರಣ ಸಿಕ್ಕತ್ತೆ, ಪ್ರಭುಗಳು ಶಿವಗಂಗೆಗೆ ಹೋಗಿದ್ದಾರೆ ಅಂತ. ತಕ್ಷಣವೇ ಅವರು ಶಿವಗಂಗೆಗೆ 2 ವೇಗವಾದ ರಥ ಸಿದ್ಧ ಆಗಲಿ ಅಂತ ಆಜ್ಞೆ ಮಾಡ್ತಾರೆ. ಸುಮಾರು 50 ಉತ್ತಮವಾದ ಅಶ್ವಗಳನ್ನು ಆ ಕ್ಷಣವೇ ಮಾರ್ಗದ ಗಾವುದ ಬದಲಾವಣೆಗೆ ಅಂತ ಕಳಿಸ್ತಾರೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಹಿಂದಿನ ದಿನ ಶಾಂತಲಾ ಮತ್ತು ಕುವರ ವಿಷ್ಣು ಇವರ ಕಳೇಬರಗಳನ್ನು ರಥದಲ್ಲಿ ಇರಿಸ್ಕೊಂಡು ಶಿವಗಂಗೆಯಿಂದ ವೇಲಾಪುರಿಗೆ ಕಳಿಸಿಕೊಟ್ಟಂತಹ ಶಿವಗಂಗೆಯ ಹೆಗ್ಗಡೆ ಮತ್ತು ನಗರ ರಕ್ಷಕರು ರಥದಲ್ಲಿ ಅಲ್ಲಿಗೆ ಬರ್ತಾರೆ. ಅವರು ಬರೋದು ಶವ ಸಂಸ್ಕಾರ ಕಾರ್ಯಕ್ಕೆ ಅಂತ. ಸಚಿವರು ಅವರಿಂದ ಎಲ್ಲ ವಿಚಾರಗಳನ್ನು ಅರಿತುಕೊತಾರೆ. ದಾರಿಯಲ್ಲಿ ರಾಜರಥವನ್ನು ಏನಾದರೂ ನೋಡಿದ್ರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸುಮಾರು 3 ಗಂಟೆ ರಾತ್ರಿಯಲ್ಲಿ ದಾರಿನಲ್ಲಿ ಎದುರುಗಡೆಯಿಂದ ಒಂದು ಮಹಾವೇಗದಿಂದ ರಾಜರಥ ಬರ್ತಾ ಇತ್ತು. ನಾವು ರಾಜರಥ ಅದು ಅಂತ ಹೇಳಿಬಿಟ್ಟು ಪಕ್ಕಕ್ಕೆ ಸರಿದು ನಿಂತ್ಕೊಂಡ್ವಿ. ರಥ ಮಿಂಚಿನ ವೇಗದಿಂದ ಹೊರಟು ಹೋಯಿತು. ರಥದಲ್ಲಿ ಯಾರಿದ್ರು ಅಂತ ನೋಡೋಕ್ಕಾಗಲೇ ಇಲ್ಲ. 2 ಕಡೆಗಳಲ್ಲೂ ಪಂಜುಗಳು ಉರಿತಾ ಇದ್ದವು ಅಂತೇಳಿ ಹೇಳ್ತಾರೆ. ಅಚ್ಯುತ ಮತ್ತು ಗೋವಿಂದರು ಅವ್ರಿಗೆ ಹೇಳ್ತಾರೆ, ನೀವು ಈಗ ಸ್ನಾನ ಮುಗಿಸಿ ಉಪಹಾರವನ್ನು ತಗೊಂಡು ಇನ್ನೊಂದು 2 ಗಳಿಗೆ ಒಳಗಡೆ ನಮ್ಮ ಜೊತೆಗೆ ಶಿವಗಂಗೆ ಹೊರಡಕ್ಕೆ ಸಿದ್ಧರಾಗಿ ಅಂತ ಆಜ್ಞೆ ಮಾಡ್ತಾರೆ. ಈ ಕಡೆ ಲಕ್ಷ್ಮೀದೇವಿ ಅಷ್ಟೊತ್ತಿಗೆ ಆಕೆಗೆ 4 ಸಲ ಔಷಧಿ ಕೊಟ್ಟಿದ್ದ ಆಗಿರುತ್ತೆ. 3ನೇ ಸಲ ಔಷಧಿಯನ್ನು ಕೊಟ್ಟ ಮೇಲೆ ಆಕೆ ಕೈಕಾಲುಗಳು ಸ್ವಲ್ಪ ಮೃದು ಆಗಿರುತ್ತೆ. ಬಿಗಿದು ಹೋಗಿದ್ದ ಕಣ್ಣು ರೆಪ್ಪೆಗಳು ಕೂಡ ಸ್ವಲ್ಪ ಸಡಿಲವಾಗಿರುತ್ತೆ. ಗಂಟಲಲ್ಲಿ ಸಣ್ಣ ನಾದನೂ ಹೊರಡುತ್ತೆ. 4ನೇ ವೇಳೆಯ ಔಷಧಿ ಕೊಡೋ ಹೊತ್ತಿಗೆ ಆಕೆಗೆ ಕೈಕಾಲು ಪೂರ್ಣ ಸ್ವಾಧೀನಕ್ಕೆ ಬಂದಿರುತ್ತವೆ. ಲಕ್ಷ್ಮಿ ಕಣ್ ತೆರೆದು ಸುತ್ತಮುತ್ತ ನೋಡ್ತಾಳೆ. ಎಲ್ಲೋ ಇದ್ದವಳ ಹಾಗೆ, ಎಲ್ಗೋ ಬಂದಿದ್ದವಳ ಹಾಗೆ ಪೇಚಾಡ್ತಾಳೆ. ತಂದೆ ತಾಯಿಯರನ್ನು ನೋಡ್ತಾಳೆ, ಆದರೆ ಗುರ್ತು ಹಿಡಿಯೋದಿಲ್ಲ. ದಾಸಿಯರ ಗುರುತು ಕೂಡ ಆಕೆಗೆ ಸಿಕ್ಕೋದಿಲ್ಲ. ಆಚೆಕಬ್ಬೆ ಮಗಳಿಗೆ ಔಷಧವನ್ನು ಕೊಡ್ತಾರೆ. 2 ಬಟ್ಟಲು ಸುಖೋಷ್ಣವಾದ ಹಾಲನ್ನು ಮೆಲ್ಲಗೆ ಗುಟುಕಾಗಿ ಕುಡಿಸ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಲಕ್ಷ್ಮೀದೇವಿ ನಿಧಾನವಾಗಿ ಎದ್ದು ಕೂತ್ಕೋತಾಳೆ. ಮಾಚಿಕಬ್ಬೆ ಆಕೆಯನ್ನು ತಮ್ಮ ಎದೆಗೆ ಒರಗಿಸ್ಕೊಂಡು ಕೂಡಿಸ್ಕೊತಾರೆ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಅಚ್ಯುತ ಮಾತ್ಯರು ಬರ್ತಾರೆ. ಲಕ್ಷ್ಮೀದೇವಿಯನ್ನು ಮತ್ತು ಮಾಚಿಕಬ್ಬೆಯವರನ್ನು ಕಂಡು ಸ್ವಲ್ಪ ಸಮಾಧಾನ ಹೊಂದುತ್ತಾರೆ. ಅಲ್ಲೇ ಕೂತಿದ್ದ ಮಾರಸಿಂಗಮಯ್ಯನವರಿಗೆ ಮೆಲ್ಲಗೆ ಸಂಜ್ಞೆ ಮಾಡಿ ಹೊರಕ್ಕೆ ಬನ್ನಿ ಅಂತ ಕರೀತಾರೆ. ಹೊರಕ್ಕೆ ಕರ್ಕೊಂಡು ಹೋಗಿ ಪಿಸು ಮಾತಲ್ಲಿ 4-5 ನಿಮಿಷ ಮಾತಾಡ್ತಾರೆ. ತಾವು ಹೇಳಬೇಕಾದ ಸಂಗತಿಗಳನ್ನೆಲ್ಲ ಹೇಳ್ತಾರೆ. ಮಾರಸಿಂಗಮಯ್ಯ ಅವರು ಇದೆಲ್ಲವನ್ನ ಕೇಳಿ ಮತ್ತಷ್ಟು ಭೀತಿಗೊಳ್ತಾರೆ. ಏನು ಉದ್ದೇಶ ಇರ್ಬೋದು ಭಗವಂತನಿಗೆ ಗೊತ್ತು. ಪ್ರಭುಗಳ ಮನಸ್ಸಿನಲ್ಲಿ ಏನು ಯೋಚನೆ ತೋರಿದೆಯೋ. ಇಂತಹ ಘೋರ ಸಂಕಟದಲ್ಲಿ ಯಾವ ಪ್ರಾಜ್ಞನಿಗಾದರೂ ಸಂಯಮ ತಪ್ಪಬಹುದು, ಅಥವಾ ಚಿತ್ತ ವಿಕಲ್ಪನೆ ಆಗಬಹುದು. ಧೀಮಂತನಾಗಿದ್ದವನು ಹುಚ್ಚನೂ ಕೂಡ ಆಗಬಹುದು. ಈ ವಿಪತ್ತೇನು ಸಾಮಾನ್ಯವಾದದ್ದ? ಒಂದೇ ಸಮಯದಲ್ಲಿ ಪತ್ನಿಯನ್ನ ಮತ್ತು ಮಗನ ಹಾಗೆ ಇದ್ದ ತಮ್ಮನನ್ನು ಕೂಡ ಕಳ್ಕೊಂಡಿರೋದು ಅನ್ಕೊಂತಾರೆ. ಆಗ ಅಚ್ಯುತರು ಹೇಳ್ತಾರೆ, ಅಣ್ಣನವರು ನಾನು ಮುಖಸ್ತುತಿ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಡಿ. ಅಣ್ಣನವರ ಸಂಯಮ ಶಿವನಿಗೂ ಸಾಧ್ಯವೇ ಇಲ್ಲ ಅಂತ ಮಾರಸಿಂಗಮಯ್ಯನವರನ್ನ ಹೊಗಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇದು ಸಂಯಮ ಅಲ್ಲ ಅಚ್ಯುತರೆ. ಈ ಮನಸ್ಸಿಗೆ ಹತ್ತಿರೋ ಇನ್ನೊಂದು ದೊಡ್ಡ ಭೀತಿ ಅಂದರೆ, ನಾನು ನನ್ನ ಮಗುಗಾಗಿ ಪಡ್ತಾ ಇರೋ ಸಂಕಟವನ್ನು ಮೇಲೇರಿ ತಾನು ನಿಂತಿದೆ. ನನ್ನ ಪತ್ನಿ ಇನ್ನೂ ಜೀವ ಹಿಡಿದಿರಲಾಳು. ಅಕ್ಕನ ಸುದ್ದಿ ತಂಗಿಗೂ ತಿಳಿದೇ ಇರುತ್ತಾ? ತಿಳಿದ ತಕ್ಷಣ ಲಕ್ಷ್ಮಿನೂ ಹೋಗ್ತಾಳೋ ಏನೋ. ಪ್ರಭುಗಳು ಒಂದು ವೇಳೆ ಉಳಿದ್ರು ಲಕ್ಷ್ಮಿಗೋಸ್ಕರನೇ. ಇನ್ನು ಲಕ್ಷ್ಮಿನೇ ಹೋಗ್ಬಿಟ್ರೆ ಅಂತ ಮಾತು ನಿಲ್ಲಿಸ್ತಾರೆ ಮಾರಸಿಂಗಮಯ್ಯ. 1-2 ನಿಮಿಷ ಯೋಚನೆ ಮಾಡಿದ್ಮೇಲೆ ಮತ್ತೆ ಹೇಳ್ತಾರೆ, ಅಚ್ಯುತ್ರೆ, ಈಗಿನ ಸನ್ನಿವೇಶದಲ್ಲಿ ನಿಮ್ಮ ಸೂಚನೆಯೇ ಸೂಕ್ತ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಜೊತೆ ಶಿವಗಂಗೆಗೆ ಬರೋಕ್ಕೆ ನನಗೂ ಆತರ ಇದೆ. ಆದರೆ ನನ್ನ ಪತ್ನಿಯನ್ನು ಇಲ್ಲಿ ಬಿಟ್ಟು ನಾನು ಬರೋದು ಸಾಧ್ಯ ಇಲ್ಲ. ಆಕೆ ಲಕ್ಷ್ಮಿಯನ್ನು ಸಾಯಿಸಿ ತನ್ನನ್ನು ಕೊಂದ್ಕೊಂಡ್ಬಿಡ್ತಾಳೆ. ಪ್ರಭುಗಳು ತನ್ನ ಮಗುವಿನ ಕಳೆ ಬರೋದ್ರ ಜೊತೆಗೆ ಶಿವಗಂಗೆಗೆ ಹೋದ್ರು ಅನ್ನೋ ಸುದ್ದಿ ಕಿವಿಗೆ ಬಿದ್ದರೆ ಆಕೆ ಉಳಿಯೋದೇ ಇಲ್ಲ. ಇನ್ನು ಲಕ್ಷ್ಮಿಗೂ ಕೆಲವು ಗಂಟೆಗಳೊಳಗಡೆ ಪೂರ್ಣ ಪ್ರಜ್ಞೆ ಉಂಟಾಗುತ್ತೆ. ಆಮೇಲೆ ಲಕ್ಷ್ಮಿಗೂ ವಿಷಯ ತಿಳಿಯುತ್ತೆ, ಆಕೆನೂ ಉಳಿಯೋದಿಲ್ಲ. ನನ್ನ ಪತ್ನಿಗೆ ಪ್ರಭುಗಳ ಈ ವಿಷಯ ಖಂಡಿತ ತಿಳಿಕೂಡ್ದು. ಇದಕ್ಕೆ ಏನು ಮಾಡೋಣ? ಲಕ್ಷ್ಮಿಗೆ ಪ್ರಜ್ಞೆ ಬರ್ತಾ ಇರಬೇಕಾದ್ರೆ, ಅಂದರೆ ಈಗ ನನ್ನ ಪತ್ನಿ ಲಕ್ಷ್ಮಿ ಹತ್ರ ಇರಕೂಡ್ದು. ಅಚ್ಯುತ್ರೆ, ನಾನು ಏನು ಮಾಡ್ಬೇಕು ಹೇಳಿ? ಈಗ ಪತ್ನಿಯನ್ನು ಕಳ್ಕೊಳ್ತೀನಿ, ಇನ್ನೊಬ್ಬ ಮಗಳನ್ನು ಕಳ್ಕೊಳ್ತೀನಿ. ನಾನು ಈಗೇನು ಮಾಡಲಿ?
ಈಗ ನನಗೆ ತೋರ್ತಾ ಇರೋದು ಒಂದೇ ಮಾರ್ಗ. ಇಲ್ಲಿಂದ ಈ ನಿಮಿಷದಲ್ಲೇ ನಾನು ನನ್ನ ಹೆಂಡತಿಯನ್ನು ಹೇಗಾದರೂ ಮಾಡಿ ಏನಾದರೂ ಮಾಡಿ ರಾಜಧಾನಿಗೆ ಕರ್ಕೊಂಡು ಹೋಗ್ಬಿಡ್ಬೇಕು. ತನ್ನ ಮಗುವಿನ ಕಳೆ ಬರುವನ್ನು ಇನ್ನೊಮ್ಮೆ ನೋಡಬೇಕು ಅಂತ ಆಕೆ ಆಸೆ ಪಟ್ಟರೆ ನಾನು ಬೇಡ ಅನ್ಲ. ಆದರೆ ಇಲ್ಲಿ ಕಳೆ ಬರುವೇ ಇಲ್ಲ. ಭಗವಂತ, ನೋಡದೆ ಬರಲಾರೆ ನಾನು ಅಂತ ಆಕೆ ಗೋಳಾಡಿದ್ರೆ ನಾನು ಏನು ಮಾಡಲಿ? ಆ ಸಮಯಕ್ಕೆ ಲಕ್ಷ್ಮಿಗೆ ಪ್ರಜ್ಞೆ ಬಂದರೆ ಅದು ಇನ್ನೂ ಅನಾಹುತ ಆಗುತ್ತೆ. ಅಯ್ಯೋ ಶಿವನೇ, ಇದೇನು ವಿಪತ್ತುಗಳು ಬಂತು? ನನ್ನ ಪತ್ನಿಗೆ ನಿಜ ಹೇಳಲ್ಲ, ಸುಳ್ಳು ಹೇಳಲ್ಲ, ಏನು ಮಾಡ್ಬೇಕು ನಾನು? ಯಾರ ಸಂಕಟ ದೊಡ್ಡದು, ಯಾರು ಚಿಕ್ಕದು? ನಾನು ನನ್ನ ಕರ್ತವ್ಯವನ್ನು ಮಾಡ್ತೀನಿ. ಹೇಗೋ ಏನೋ ನನ್ನ ಪತ್ನಿಯನ್ನು ಇಲ್ಲಿಂದ ಕರ್ಕೊಂಡು ಹೋಗಲೇಬೇಕು ನಾನು. ದೈವ ನನ್ನ ಬಾಯಲ್ಲಿ ನಿಜವನ್ನಾದರೂ ನುಡಿಸ್ದೆ, ಸುಳ್ಳನ್ನಾದರೂ ನುಡಿಸ್ದೆ. ನಮ್ಮ ಈ ಮಗು ಬದುಕಬೇಕು. ಪ್ರಭುಗಳು ಬದುಕೋದಾದರೆ ಸುಳ್ಳು ಹೇಳ್ತೀನಿ ನಾನು, ಪರವಾಗಿಲ್ಲ. ಅದಕ್ಕೋಸ್ಕರ ಶತಕೋಟಿ ವರ್ಷ ನನಗೆ ನರಕ ಪ್ರಾಪ್ತಿಯಾದರೂ ಪರವಾಗಿಲ್ಲ. ಅಚ್ಚುತರೆ, ನಿಮ್ಮ ಮನಸ್ಸಿಗೆ ತೋರಿರೋ ಮಾರ್ಗನೇ ಸರಿ ಅಂತ ಕಾಣಿಸ್ತಾ ಇದೆ. ಸರ್ವ ಪ್ರಯತ್ನಗಳಿಂದ ನಾವು ಪ್ರಭುಗಳನ್ನು ಉಳಿಸ್ಕೊಳ್ಬೇಕು. ಲಕ್ಷ್ಮಿಯನ್ನು ಕರ್ಕೊಂಡು ಹೋಗೋದಾ ಅಥವಾ ಇಲ್ಲೇ ಬಿಡೋದಾ ಅಂತ ನೀವು ನನ್ನನ್ನು ಕೇಳಿದ್ರಿ. ನಾನು ನನ್ನ ಪತ್ನಿಯನ್ನು ಕರ್ಕೊಂಡು ಹೋಗೋದು ಅಂತ ನಿರ್ಧಾರ ಮಾಡಿದ್ಮೇಲೆ ಲಕ್ಷ್ಮಿ ಒಬ್ಬಳನ್ನ ಇಲ್ಲಿ ಬಿಟ್ಟು ಹೋಗೋದು ಸರ್ವತಾ ಕೂಡುದು. ಏಕೆಂದರೆ ತಿಳುವಳಿಕೆ ಬಂದ ಮೇಲೆ ಆಕೆಗೆ ಸಂಗತಿಗಳು ಗೋಚರವಾಗೇ ಆಗುತ್ತೆ. ನೀವು ಆಕೆನ ಶಿವಗಂಗೆಗೆ ಕರ್ಕೊಂಡು ಹೋದರೆ ಅಲ್ಲಿ ಈವರೆಗೆ ಏನಾಗಿದೆಯೋ ಏನಾಗುತ್ತೋ ಕರ್ಕೊಂಡು ಹೋಗೋದ್ರಲ್ಲಿ ಒಂದು ಆಸೆನೂ ಕಾಣುತ್ತೆ, ಹಾಗೆ ಅಪಾಯನೂ ಕಾಣ್ತಾ ಇದೆ. ಇಲ್ಲಿ ಬಿಟ್ಟು ಹೋಗೋದ್ರಲ್ಲೂ ಕೂಡ ಅರ್ಥನೂ ಕಾಣುತ್ತೆ, ಅನರ್ಥನೂ ಕಾಣುತ್ತೆ. ಈ ಎರಡು ಸಂಕಟಗಳಲ್ಲಿ ಈಗ ಯಾವುದು ಅನುಭವಕ್ಕೆ ಯೋಗ್ಯವಾದದ್ದು? ಒಂದು ಅರ್ಥ ಆಗ್ತಾ ಇಲ್ಲ. ದೈವವೇ ನಮಗೆ ದಾರಿ ತೋರಬೇಕು. ಒಂದೇ ಒಂದು ರಾತ್ರಿನಲ್ಲಿ ಹೊಯ್ಸಳ ರಾಜ್ಯ, ಹೊಯ್ಸಳ ವಂಶ ಎರಡು ಅಳಿಸಿ ಹೋಗೋ ಹಾಗೆ ಕಾಣ್ತಾ ಇದೆ. ನನಗೆ ಏನು ದಾರಿನೇ ಕಾಣ್ತಾ ಇಲ್ಲ. ನಮ್ಮ ಪಾಲಿಗೆ ಈಗ ದೈವ ಕೂಡ ಕ್ರೂರವಾಗಿದೆಯಾ? ಮಗುವನ್ನು ಕಳ್ಕೊಂಡ ನನಗೆ ಜೀವ ಬೇಸರವಾಗಿದೆ. ಕೇಶವನಿಗೆ ಕೈ ಜೋಡಿಸ್ಬಿಟ್ಟು ನಿಮ್ಮ ಮನಸ್ಸಿಗೆ ಏನು ತೋಚುತ್ತೋ ಹಾಗೆ ಮಾಡಿಬಿಡಿ. ಪ್ರಭುಗಳು ಬದುಕಿ ಲಕ್ಷ್ಮಿನೂ ಬದುಕಿದ್ರೆ ನಮಗೆ ಈ ಲಕ್ಷ್ಮಿನೇ ಶಾಂತಲೆ ಅನ್ಕೋತೀವಿ. ನಾನು ನನ್ನ ಪತ್ನಿಯನ್ನೇ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಉತ್ತರ ದ್ವಾರದ ಹತ್ರ ಈ ಕ್ಷಣವೇ ನಮಗೋಸ್ಕರ ಒಂದು ರಥವನ್ನು ಸಿದ್ಧ ಮಾಡಿಬಿಡಿ. ರಾಜಧಾನಿ ಕಡೆಗೆ ನಾವು ಹೊರಡ್ತೀವಿ. ಇನ್ನು ಅಲ್ಲಿ ನಮಗಿನ್ನೇನು ಕಾದಿದೆಯೋ ಅಂತ ಮಾರಸಿಂಗಮಯ್ಯ ತಮ್ಮ ಪತ್ನಿ ಇದ್ದ ಕಡೆಗೆ ಹೊರಡ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.